ನರೇಂದ್ರ ಮೋದಿಜಿಯವರಿಗೆ ಪರಮಪೂಜ್ಯ ಶ್ರೀಪಾದಂಗಳವರು ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರ ಅನುಗ್ರಹ ರೂಪವಾದ ವಿಶಿಷ್ಟವಾದ ಬಿರುದು ಭಾರತ ಭಾಗ್ಯ ವಿಧಾತ ಎಂಬುವ ಬಿರುದಿನೊಂದಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. सम्मान पत्र रक्षा कवच के रूप में रक्षा ಕಂಕಣದ ಮೂಲಕವಾಗಿ ರಾಷ್ಟ್ರ ರಕ್ಷಣೆಯ ದೀಕ್ಷೆಯನ್ನ ಪೂಜ್ಯ ಶ್ರೀಪಾದಂಗಳವರು ನೀಡ್ತಾ ಇದ್ದಾರೆ. आज ये राज्य की राष्ट्र रक्षा के लिए रक्षा कवच स्वामी जी महाराज हमारे माननीय प्रधानमंत्री जी के हस्तों में अब सम्मान भारत भाग्य विधाता बोलो भारत माता की. भगवान कृष्ण का चित्रपट ಮುತ್ತಿನ ಕವಚದ ಕೃಷ್ಣನ ಸುಂದರವಾದ ಮೂರ್ತಿಯನ್ನ ನೀಡ್ತಾ ಇದ್ದಾರೆ. ಕೃಷ್ಣನ ಕೈಯಲ್ಲಿ ಕಂಗೊಳಿಸುವ ಮಂಥಾನವನ್ನ ನೀಡಿ ಭಾರತ ಭಾಗ್ಯ ವಿಧಾತ ಅನ್ನುವಂಥ ಬಿರುದನ್ನ ನೀಡಿ ಅವರಿಗೆ ಸನ್ಮಾನವನ್ನ ಮಾಡಲಾಗಿದೆ. गौरव की प्रतिष्ठा का प्रतीक भारत की यह पगड़ी सिर पर ಶಿರೋಮಾನ್ಯ ಸಮ್ಮಾನ ವಿಶಿಷ್ಟವಾದ ಅಲಂಕೃತವಾದ ಕೃಷ್ಣನ ನವಿಲು ಇರುವಂತಹ ಕಿರೀಟವನ್ನ ಪೇಟವನ್ನ ಇಟ್ಟು ಪೂಜ್ಯ ಶ್ರೀಪಾದಂಗಳವರು ಸನ್ಮಾನಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಪ್ರಧಾನವಾದ ಘಟ್ಟ ನಮ್ಮೆಲ್ಲರ ಸಂಸ್ಕೃತದಲ್ಲೇ ಮೋದಿಯವರನ್ನ ಸುಗುಣೇಂದ್ರ ತೀರ್ಥರು ಸ್ವಾಗತಿಸಿದ್ರು. ಸಂಪೂರ್ಣವಾಗಿ ಅವರೆಲ್ಲವನ್ನ ಮಾತನಾಡಿದ್ದು ಸಂಸ್ಕೃತ ಭಾಷೆಯಲ್ಲಿ. ಅರ್ಜುನನಿಗೆ ಅವರನ್ನ ಹೋಲಿಕೆಯನ್ನ ಮಾಡ್ತಾರೆ. ಎಲ್ಲರೂ ಕೂಡ ಶ್ರದ್ಧೆಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅರ್ಜುನನಿಗೆ ಹೋಲಿಕೆಯನ್ನ ಮಾಡ್ತಾರೆ. ಅವರಲ್ಲಿರುವಂತಹ ಭಾವನೆ ಭಾರತದ ಭಾಗ್ಯವನ್ನೇ ಬದಲಾವಣೆಯನ್ನ ಮಾಡಿದಂತಹ ವ್ಯಕ್ತಿ ಇವರು ಅನ್ನುವಂತಹ ಗುಣಗಾನನ್ನ ಮಾಡ್ತಾರೆ. ಸೊ ನರೇಂದ್ರ ಮೋದಿ ಸಾಕ್ಷಾತ್ ಅರ್ಜುನನ ಅವತಾರ ಅನ್ನುವಂಥದ್ದನ್ನ ಹೇಳ್ತಾರೆ. ಪುತ್ತಿಗೆ ಶ್ರೀ ಸುಗುಣೇಂದ್ರ ಸ್ವಾಮೀಜಿಯವರು, ಪರ್ಯಾಯ ಪುತ್ತಿಗೆ ಶ್ರೀಪಾದರವರು. ಸೊ ಒಂದು ಕಡೆಗೆ ಬೆಳ್ಳಿಯ ತುಳಸಿ ಮಾಲೆಯನ್ನು ಒಳಗಡೆಗೆ ಹಾಕಿದ್ರು. ತದನಂತರ ಕೈಗೆ ರಕ್ಷಾ ಕವಚವನ್ನು ಕಟ್ಟಿದ್ರು. ಹೆಚ್ಚಿನ ರೀತಿಯಾದಂಥ ಇನ್ನು ಶಕ್ತಿಯನ್ನು ಅವರಿಗೆ ಸಿಗಲಿ ಅನ್ನೋ ದೃಷ್ಟಿಯಿಂದ ಜೊತೆಗೆ ಅವರಿಗೊಂದು ಬಿರುದನ್ನು ಕೂಡ ಕೊಟ್ಟರು, ಭಾರತ ಭಾಗ್ಯ ವಿಧಾತ ಅನ್ನುವಂಥದ್ದು.